ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ, ಸೊ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ನಾನು ತುಂಬ ಸರಿ ಹೇಳಿದ್ದೇನೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಮೂವೀಸ್ ಬರಲ್ಲ. ಮೂವೀಸ್ ಬಂದರೂ ಕೂಡ ಆ ಮೂವೀಸ್ಗಳನ್ನು ಪ್ರಮೋಷನ್ ಮಾಡಲ್ಲ. ಪ್ರಮೋಷನ್ ಮಾಡಿದರೂ ಕೂಡ ಕೆಲವೊಂದು ಮೂವಿಗಳು ನಮ್ಮ ಜನರು ನೋಡಲ್ಲ. ಜನರು ನೋಡಿದ ಮೂವಿಗಳು ನಮ್ಮ ಜನರಿಗೆ ಇಷ್ಟ ಆಗಲ್ಲ. ಸೊ ಇದರ ನಡುವೆ ನಮ್ಮ ಧ್ರುವ ಸರ್ಜರ್ ಅವರ ಒಂದು ಮೂವಿ ಬಂದಿತ್ತು. ಸೊ ನಾನು ಆ ಮೂವಿ ಬಗ್ಗೆನೂ ರಿವ್ಯೂ ಮಾಡಿದ್ದೆ. ಕನ್ನಡದ ಮೂವಿಯ ಒಂದು ಮರ್ಯಾದೆಯನ್ನು ತೆಗೆದಿದ್ರು ಇವರು ಅಂತ. ಸೊ ಇವಾಗ KD ಅಂತ ನಮ್ಮ ಅಚ್ಚುಮೆಚ್ಚಿನ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಸೊ 90s ಡೈರೆಕ್ಟರ್ ಅಂತ ಹೇಳಿದ್ರೇ ತಪ್ಪಾಗಲಿಕ್ಕಿಲ್ಲ ಇವರಿಗೆ. ಯಾಕಂದರೆ ಅಂತಹ ಒಂದು ಒಳ್ಳೊಳ್ಳೆ ಮೂವೀಸ್ಗಳನ್ನು ಮಾಡಿದಂತಹ ಪ್ರೇಮ್ ದ ಶೋ ಮ್ಯಾನ್ ಅಂತಲೇ ಹೇಳ್ಬೋದು. ಅವರ ಮೂವೀಸ್ಗಳು ಇತ್ತೀಚೆಗೆ ಏನೋ ಅವರ ಒಂದು ಟ್ರೆಂಡ್ ಅಂದರೆ ಆ ಒಂದು ಮಾರ್ಜಿನನ್ನು ಕಳೆದುಕೊಳ್ತಾ ಇದೆ ಅನ್ನೋದಕ್ಕೆ ಈ KD ಮೂವಿಯ ಟ್ರೈಲರ್ ಸಾಕ್ಷಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಸಾಂಗ್ ಬಂದಿತ್ತು KD ಮೂವಿ, ಅದರಲ್ಲಿ ತುಂಬ ಒಂದು ನೆಗೆಟಿವ್ ರಿವ್ಯೂಸ್ ಬಂದ ಕೂಡಲೇ ಆ ಸಾಂಗನ್ನು ಕಿತ್ತಾಕಿದ್ರು. ನಂತರ ನಾನು ಸಾಂಗನ್ನು ಚೆನ್ನಾಗಿ ಮಾಡ್ತೇನೆ ಅಂತಲೂ ಹೇಳಿದರು. ಬಟ್ ಟ್ರೈಲರ್ ಬಂದಾಗಂತೂ ನಾವು ಕನ್ನಡದವರು ಎಷ್ಟು ಎಪ್ರಿಷಿಯೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಅದಕ್ಕಿಂತ ತುಂಬ ಅಂದರೆ ಉಗಿಬೇಕು ಅಂತಲೇ ಅನ್ನಿಸ್ತು ಅಂತಂದು ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದರೆ ಧ್ರುವ ಸರ್ಜರ್ ಅವರ ಒಂದು 3-4 ಮೂವಿಗಳನ್ನು ನೋಡಿದಂತಹ ನಾನು ಆಮೇಲೆ ಅವರ ಮೂವೀಸ್ಗಳನ್ನು ಇಷ್ಟಪಡದೆ ಇರೋದಕ್ಕೆ ತುಂಬ ಕಾರಣ ಇದೆ. ಸೊ ಕಾರಣಗಳಂತ ಹೇಳೋದಕ್ಕಿಂತನೂ ಆ ಒಂದು ಟೋನ್ ಇದೆಯಲ್ಲ, ವಾಯ್ಸ್ ಟೋನ್ ಇದೆಯಲ್ಲ, ಅದು ತುಂಬ ಒಂದು ಇರಿಟೇಟಿಂಗ್ ಆಗಿ ಅವರು ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಇದು ಪರ್ಸ್ನಲ್ ನನ್ನ ಒಂದು ಒಪಿನಿಯನ್ನು. ಸೊ KD ಮೂವಿಯ ಟ್ರೈಲರನ್ನು ನಾನು ನೋಡಿದಂತಹ ಕರ್ನಾಟಕದ ಜನರು ಏನು ಅಂದ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಹಿಂದಿ ಜನತೆ ಎಲ್ಲಿವರೆಗೂ ಒಂದು ಉಳಿದ ಲ್ಯಾಂಗ್ವೇಜ್ಗಳೆಲ್ಲ ಟ್ರೋಲ್ ಆಯಿತು ಅಂತ ಹೇಳಿದರೆ ಹಿಂದಿ ಲ್ಯಾಂಗ್ವೇಜ್ ಟ್ರೈಲರನ್ನೇ ಡಿಲೀಟ್ ಮಾಡಿಬಿಟ್ರು. ಅಲ್ಲಿ ತನಕ ಒಂದು ಟ್ರೋಲ್ ಆಯಿತು. ಸೊ ಮಾರ್ಟಿನ್ ಪಾರ್ಟ್ 2 ಅಥವಾ ಮಾರ್ಟಿನ್ ಹೀರೋ, ಈ ಅಂದರೆ KGF ಅಥವಾ ಚಾರ್ಲಿ ಅಥವಾ ಕಾಂತಾರ ಬಂದಂತಹ ಇಂಡಸ್ಟ್ರಿಯಿಂದ ಈ ಥರ ಒಂದು ಮೂವಿ ಬೇಕಿತ್ತಾ ಅಂತ ಪದೇ ಅದೇ ಹೀರೋ. ಅಂದರೆ ಇವಾಗ ಏನು ವಿಷಯ ಆಗ್ತಾ ಇದೆ ಅಂದರೆ ಹಿಂದಿ ಒಂದು ಆಡಿಯನ್ಸ್ ರಿವ್ಯೂವರ್ಸ್ ಇರ್ತಾರಲ್ಲ, ಅವ್ರಿಗೆ ಏನಾಗಿದೆ ಅಂದರೆ ಈ ಥರ ಮೂವಿ ಪದೇ ಕನ್ನಡದಲ್ಲೂ ಅದು ಕೂಡ ಒಬ್ಬನೇ ಹೀರೋ ಮಾಡಬೇಕಂತ. ಅಂದರೆ ಅಷ್ಟು ನನಗೆ ಗೊತ್ತಾಗ್ತಿಲ್ಲ. KD ಅಂತ ಒಂದು ಟೈಟಲ್ ರಿವ್ಯೂ ಇದು ಮಾಡಿದಾಗ ಇವರು ನಮ್ಮ ಪ್ರೇಮ್ ಅವರು ಒಂದು ಚೆನ್ನಾಗಿರುತ್ತೆ ಮೂವಿ. ಆ ಒಂದು ಹಳೇ ಒಂದು ಈ ಜೋಗಿ ಆಗಿರ್ಬೋದು, ಕರಿ ಆಗಿರ್ಬೋದು, ಅದು ತುಂಬ ಚೆನ್ನಾಗಿರೋ ಮೂವಿ ಬಂದಿದೆ. ಅವ್ರದ್ದು ಸ್ಟೋರಿ ಲೈನ್ ಅದು ತುಂಬ ಚೆನ್ನಾಗಿರೋ ಮೂವಿ ಬಂದಿದೆ. ಸೊ ಅಂತಹ ಒಂದು ಮೂವಿಗಳನ್ನೇನೋ ಕೊಡ್ತಾರೆ ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಂಥ ನಮ್ಮ ಕನ್ನಡದ ಜನತೆಗೆ ಅದೇ ರೌಡಿಸಮ್ಮು, ಅದೇ ಕಿರಿಕಿರಿ, ಅದೇ ನೆತ್ತರೆ ಎಲ್ಲ ನೋಡಲಿಕ್ಕೆ ಒಂದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಉಳಿದಂತೆ KD ಮೂವಿ ಮೇ ಬಿ ನಮ್ಮ ಕನ್ನಡದಲ್ಲಿ ಎಲ್ಲೋ ಒಂದು ಕಡೆ ನಡಿಬಹುದು. ಯಾಕಂದರೆ ಧ್ರುವ ಸರ್ಜರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಕನ್ನಡ ಇಂಡಸ್ಟ್ರಿಯಿಂದ ಫ್ಯಾನ್ಸ್ ಫಾಲೋವಿಂಗ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ನೋಡ್ಬೋದು. ಸ್ಟೋರಿ ಲೈನ್ ಎಲ್ಲಾದರೂ ಒಂದು ಚೂರು ಒಳ್ಳೆದಿದ್ದರೆ ಅಂತಲೇ ಹೇಳ್ಬೋದು. ಉಳಿದಂತೆ ಹಿಂದಿಗಳಲ್ಲಿ ಮೇ ಬಿ ಫಸ್ಟ್ ಶೋ ರಿಜೆಕ್ಟ್ ಆಗೋದಂತೂ ಖಂಡಿತವಾಗಿಯೂ ಕಣ್ಣಾರೆ ಕಾಣ್ತಾ ಇದೆ. ಯಾಕಂದರೆ ಒಂದು ಸಾಂಗ್ ಬಂತು, ಆ ಸಾಂಗ್ ಕೂಡ ಡಿಲೀಟ್ ಮಾಡಿದರು ನಮ್ಮ ಪ್ರೇಮ್ ಅವರು. ನಂತರದ ದಿನಗಳಲ್ಲಿ ಆ ಟ್ರೈಲರ್ಗಳನ್ನು, ಹಿಂದಿಯಲ್ಲಿ ಟ್ರೈಲರ್ ಬಂತು, ಆ ಹಿಂದಿಯ ಟ್ರೈಲರ್ ಕೂಡ ಅವರು ರಿಮೂವ್ ಮಾಡಿದರು. ಸೊ ಇಂತಹ ಒಂದು ಗತಿಗೆಟ್ಟು ಅಂತಲೇ ಹೇಳ್ಬೋದು. ಆ ಗತಿಗೆಟ್ಟಿಗೆ ಯಾಕಾದರೂ ಈ ಪ್ರೇಮ್ ಅವರು ಮೂವೀಸ್ ಮಾಡ್ತಾರೆ, ಅದು ಬಿಡಿ. ನಮ್ಮ ಧ್ರುವ ಸರ್ಜರ್ ಅವರು ಸ್ಟೋರಿ ಕೇಳಲ್ವಾ? ಹೀರೋಯಿಸಮ್ಗಿಂತನೂ ಅವರು ಒಂದು ಸ್ಟೋರಿ ಅಂದರೆ ತುಂಬ ಒಂದು ಚೆನ್ನಾಗಿರೋ ಸ್ಟೋರಿಗಳನ್ನು ಒಂದು ಮುಂದಿನ ದಿನಗಳಲ್ಲಿ ಅವರು ಅಂದರೆ ಚೂಸ್ ಮಾಡಿ ಆ್ಯಕ್ಟ್ ಮಾಡಿದರೆ ಮೇ ಬಿ ಎಲ್ಲೋ ಒಂದು ಕಡೆ ಸ್ಟಾರ್ ಆಗಿರ್ಬೋದು. ಇಲ್ದಿದ್ರೆ ಇದೇ ರೀತಿ ಹೋದರೆ ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರ ರೀತಿಯೇ ಆಗ್ಬೋದು. ಯಾಕಂದರೆ ಒಂದು ಟೈಮಲ್ಲಿ ಬಾಹುಬಲಿ ಬಂದ ಮೇಲೆ ಪ್ರಭಾಸ್ ಅವರು ಎಲ್ಲೋ ಹೋಗಿಬಿಟ್ರು, ಆಮೇಲೆ ಫುಲ್ ಡೌನ್ ಆಗ್ತಾ ಇದ್ದಾರೆ. ಸೊ ಹಾಗೆ ನಮ್ಮ ಧ್ರುವ ಸರ್ಜರ್ ಅವರು ಕೂಡ ಕಥೆಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ತೆಗೆದುಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದು ಅಂತಲೇ ಹೇಳೋದು. ಸೊ KD ಬಗ್ಗೆ ನನಗೆ ಅದೇ, KD ನಮ್ಮ ಕರ್ನಾಟಕ ಜನತೆಯಿಂದ ಬೇರೆ ಇಂಡಸ್ಟ್ರಿಗೆ KD ರೀತಿಯೇ ಆಗ್ತಾ ಇದೆ ಅಂತಲೇ ಅನಿಸ್ಬೋದು. ಸೊ ನೋಡಬೇಕು ಯಾವ ರೀತಿ ಇನ್ನು ಮೂವಿ ಬರುತ್ತೆ ಅಂತ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.